ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಇಂದು ನಾವು ಕೃತಕ ಬುದ್ಧಿಮತ್ತೆಯ ಯುಗದಲ್ಲಿದ್ದೀವಿ. ತಾಂತ್ರಿಕತೆಯಲ್ಲಿ ಬಹಳ ಮುಂದುವರೆದಿದ್ದೀವಿ. ಹಾಗಾಗಿ ಈ ಒಂದು ದಾಪುಗಾಲಿನಲ್ಲಿ ನಾವೇನಾಗ್ತಾ ಇದೆ, ನಮ್ಮ ಸೋಷಿಯಲ್ ಹೆಲ್ತ್, ಸಾಮಾಜಿಕ ಆರೋಗ್ಯ ಎಲ್ಲೋ ಒಂದು ಕಡೆ ಕಾಂಪ್ರಮೈಸ್ ಆಗ್ತಾ ಇದೆ. ಅಂದರೆ ಮನುಷ್ಯ ಏನಾಗ್ತಾ ಇದ್ದಾನೆ, ಅವನು ತನ್ನ ಸುತ್ತ ತಾನೇ ಒಂದು ಕೋಟೆಯನ್ನು ಕಟ್ಟಿಕೊಂಡು ಒಂಟಿಯಾಗಕ್ಕೆ ಅವನೇ ಪ್ರಯತ್ನ ಪಡ್ತಾ ಇದ್ದಾನೆ. ಕಾರಣ ಬೇಕಾದಷ್ಟು ಇರ್ಬೋದು. ಈಗ ಅವನಿಗೆ ಲಭ್ಯವಿರುವ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳು, ಮನುಷ್ಯರು ಏನಕ್ಕೆ ಬೇಕು, ನನಗೆ ಒಂದು ರೋಬೋಟೇ ನನ್ನ ಜೊತೆಗಿದ್ರೆ ಸಾಕಲ್ವಾ. ಈಗ ಬೇಕಾದಷ್ಟು ಆ್ಯಪ್ಗಳಿದೆ. ನಮ್ಮ ಮೊಬೈಲ್ ತೆಗೆದು ನೋಡಿದ್ರೆ ಆ್ಯಪ್ಗಳೇನು ಅಂತಂದರೆ, ನಾವು ಏನು ಕೇಳ್ತೀವಿ ಅದನ್ನು ಹೇಳುತ್ತೆ, ನಮ್ಮ ಜೊತೆ ಕಾನ್ವರ್ಸೇಷನ್ನು ಸಹ ಮಾಡುತ್ತೆ. ಆದರೆ ಈ ಒಂದು ಎಲ್ಲ ಯಂತ್ರೋಪಕರಣಗಳು ನಮ್ಮ ಸುತ್ತಮುತ್ತ ಇಟ್ಕೊಂಡಿದ್ದೀವಲ್ಲ, ಅದು ಇನ್ನೊಬ್ಬ ಮನುಷ್ಯನನ್ನು ರಿಪ್ಲೇಸ್ ಮಾಡೋಕ್ಕೆ ಸಾಧ್ಯನಾ ಅಂತ ನಾವು ನೋಡೋದಾದರೆ ಖಂಡಿತ ಇಲ್ಲ. ಕಾರಣ, ಈ ಎಲ್ಲ ಉಪಕರಣಗಳಿದೆಯಲ್ಲ, ಅವುಗಳಿಗೆ ಭಾವನೆಗಳು ಏನೂ ಇರೋದಿಲ್ಲ. ಅವುಗಳು ಏನೇ ಒಂದು ನಮ್ಮ ಜೊತೆ ಈಗ ಅಲೆಕ್ಸಾ ಅಂತ ಅಂತೀವಿ, ಅಲೆಕ್ಸಾಗೆ ನಾವು ಏನು ಕಾಮೆಂಟ್ ಕೊಟ್ಟರು ಅದಕ್ಕೆ ಮಾಡುತ್ತದು. ಅದೇ ರೀತಿ ಬೇಕಾದಷ್ಟು ರೋಬೋಟ್ಗಳಿರುತ್ತೆ, ಬೇಕಾದಷ್ಟು ಆ್ಯಪ್ಗಳು ಡೆವಲಪ್ ಆಗಿದೆ. ಹಾಗಾಗಿ ಮನುಷ್ಯ ಏನು ಅನ್ಕೊತಾ ಇದ್ದಾನೆ ಅಂದರೆ, ಏನು ಬಿಡಪ್ಪ, ನನ್ನ ಹತ್ರ ದುಡ್ಡಿದೆ, ನನ್ನ ಹತ್ರ ಎಲ್ಲ ಫೆಸಿಲಿಟಿ ಇದೆ, ನನಗೆ ಇನ್ನೊಬ್ಬ ಮನುಷ್ಯ ಏನಕ್ಕೆ ಬೇಕೋ, ನಾನು ಒಂಟಿಯಾಗಿ ನಾನು ಜೀವನ ಮಾಡ್ತೀನಿ ಅಂತ ಆ ಥರ ಒಂದು ಹುಸಿ ಒಂದು ನಂಬಿಕೆ, ಏನೋ ಒಂದು ಭ್ರಮೆ ಅಂತ ಅನ್ಬೋದು, ಅದರಲ್ಲಿ ಬದುಕ್ತಾ ಇದ್ದಾನೆ. ಹಾಗಾಗಿ ಏನು ಮಾಡ್ತಾ ಇದ್ದಾನೆ, ಅವನು ಜನರಿಂದ ತಾನೇ ಐಸೋಲೇಟ್ ಆಗಿ ಒಂಟಿಯಾಗಿ ದೂರ ಆಗ್ತಾ ಇದ್ದಾನೆ. ಇಲ್ಲಿ ಅವರ ಒಂದು ಹಣ, ಅಧಿಕಾರ ಇದೆಲ್ಲ ಇರೋದ್ರಿಂದ ನನಗೆಲ್ಲ ಇದೆ ನನ್ನ ಜೊತೆ, ನನಗೆ ಯಾರು ಜನ ಬೇಡ, ನನಗೆ ರೋಬೋಟ್ಗಳೇ ಸಾಕು ಅಂತಾನೆ. ಆದರೆ ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಭಾವನೆಗಳು. ಮನುಷ್ಯನ ಮಧ್ಯೆ ಭಾವನೆಗಳಿರೋದ್ರಿಂದ ಮನುಷ್ಯ ಒಂಟಿಯಾಗಿ ಬದುಕಲಾರ. ಮಾನವನ ವಿಕಾಸವನ್ನು ನಾವು ನೋಡಿದಾಗ ನಮಗೆ ಇದು ಚೆನ್ನಾಗಿ ಗೊತ್ತಾಗುತ್ತೆ. ಮೊದಲು ಮನುಷ್ಯ ಒಂಟಿಯಾಗೇ ಇದ್ದ, ನಂತರ ಅವನಿಗೆ ಗೊತ್ತಾಗ್ತಾ ಬಂತು. ಈಗ ನಾವು ಮಾನವನ ವಿಕಾಸ ಚಿಂಪ್ಯಾನ್ಸಿಯಿಂದ ನಾವು ನೋಡ್ತೀವಿ. ಚಿಂಪ್ಯಾನ್ಸಿ, ಗ್ರೇಟ್ ಏಪ್ಸ್ ಅಂತ ಕರೀತಾರೆ. ಗ್ರೇಟ್ ಏಪ್ಸ್ಗಳಲ್ಲಿ ಒರಾಂಗುಟನ್, ಚಿಂಪ್ಯಾನ್ಸಿ, ಗೋರಿಲ್ಲಾ ಅಂತ 3 ಗ್ರೇಟ್ ಏಪ್ಸ್ಗಳು ಇದ್ವು. ಅಲ್ಲಿಂದ ಮಾನವನ ವಿಕಾಸ ಆಯಿತು. ಅದರಲ್ಲಿ ಚಿಂಪ್ಯಾನ್ಸಿಯಿಂದ ನಂತರದ ನೂರಾರು ವರ್ಷಗಳ ಕಳೆದ ನಂತರ ಏನಾಯಿತು, ಆಸ್ಟ್ರಲೋಪಿಥೆಕಸ್ ಗಾರಿ, ಆಸ್ಟ್ರಲೋಪಿಥೆಕಸ್ ಆಫ್ರಿಕಾನಸ್, ಆಮೇಲೆ ಆಸ್ಟ್ರಲೋಪಿಥೆಕಸ್ ರೊಬಸ್ಟಸ್, ಹೋಮೋ ಹ್ಯಾಬಿಲಸ್, ಹೋಮೋ ರೊಬಸ್ಟಸ್, ಎರೆಕ್ಟಸ್, ಕೊನೆಗೆ ಹೋಮೋ ಸೆಪಿಯನ್ ಅಂತ ಈಗೇನು ಆಧುನಿಕ ಮಾನವ ಇದ್ದಾನೆ ಅದು ಹೋಮೋ ಸೆಪಿಯನ್. ಇದರ ಮಧ್ಯ ಬೇಕಾದಷ್ಟು ಇದೆ, ಅದು ಮುಖ್ಯವಾದದ್ದನ್ನು ನಾನು ಹೇಳಿದ್ದೀನಿ. ಈಗ ಈ ಹೋಮೋಸೆಪಿಯನ್ ಆದಾಗ ಅವನೇನು ಮಾಡ್ದ, ಮೊದಲು ಒಂಟಿಯಾಗಿ ಈ ಎಲ್ಲ ಹಂತದಲ್ಲೂ ಒಂಟಿತನನೇ ಇತ್ತು. ಆದರೆ ನಂತರ ಗೊತ್ತಾಗ್ತಾ ಬಂತು, ಈ ಎವಲ್ಯೂಷನ್ ಅಥವಾ ವಿಕಾಸದ ಹಂತದಲ್ಲಿ ಒಂಟಿಯಾಗಿ ಮನುಷ್ಯ ಬದುಕಲಾರ, ಅದು ಅವನಿಗೆ ಒಳ್ಳೆಯದಲ್ಲ ಅನ್ನುವುದು ಈ ವಿಕಾಸದ ಹಂತದಲ್ಲೇ ಅವನು ಕಂಡುಕೊಂಡ. ಕಾರಣ, ರಕ್ಷಣೆ ಬೇಕಿತ್ತು, ಅವನು ಉಳಿಬೇಕಿತ್ತು. ಮೊದಲನೇದಾಗಿ ಉಳಿಬೇಕಿತ್ತು, ಏಕೆಂದರೆ ಕಾಡಿನಲ್ಲಿದ್ದ ಪ್ರಾಣಿಗಳಿರ್ತಾ ಇತ್ತು, ಅವುಗಳಿಂದ ರಕ್ಷಣೆ ಬೇಕಿತ್ತು, ಉಳಿಬೇಕಿತ್ತು, ಕಲಿಕೆ ಬೇಕಿತ್ತು, ಹೊಸದನ್ನು ಕಲಿಬೇಕಾಗಿತ್ತು. ಎಲ್ಲದಕ್ಕಿಂತ ಮುಖ್ಯವಾಗಿ ಸಂತಾನೋತ್ಪಾದನೆ, ಅಂದರೆ ಅವನು ಒಬ್ಬನೇ ಇದ್ದರೆ ಅವನ ಒಂದು ಸಂತಾನ ಮುಂದುವರಿತಾ ಇರಲಿಲ್ಲ. ಹಾಗಾಗಿ ಈ ಒಂಟಿತನ ಅನ್ನೋದು ಏನಿದೆ ಅದನ್ನು ವಿಕಾಸ ಯಾವತ್ತೂ ಒಪ್ಕೊಂಡಿಲ್ಲ. ನೀನು ಸಂಘಜೀವಿಯಾಗಿರಬೇಕು, ನೀನು ಬಹಳಷ್ಟು ಜನರ ಜೊತೆ ಇದ್ದಾಗ ಮಾತ್ರ ನಿನ್ನ ಉಳಿವು ಸಾಧ್ಯ ಅಂತ ವಿಕಾಸ ನಮಗೆ ತೋರಿಸ್ಕೊಟ್ಟಿದೆ. ಹಾಗಾಗಿ ಮನುಷ್ಯ ಯಾಕೆ ಒಂಟಿಯಾಗಿರಲಾರ ಅಂತಂದರೆ, ಮೊದಲನೇದಾಗಿ ರಕ್ಷಣೆ ಅಂತ ನಾನು ಹೇಳಿದೆ. ಕಾಡಿನಲ್ಲಿ ಅವನು ಒಬ್ಬನೇ ಇದ್ದಿದ್ದರೆ ಖಂಡಿತ ಅವನು ಕಾಡು ಪ್ರಾಣಿಗಳ ಬಾಯಿಗೆ ಆಹಾರ ಆಗ್ತಾ ಇದ್ದ. ಗುಂಪಿನಲ್ಲಿದ್ದಾಗ ಪ್ರಾಣಿಗಳಿಗೂ ಸಹ ಒಂದು ಭಯ ಇರ್ತಾ ಇತ್ತು, ಅವನು ಎಲ್ಲಿ ತುಂಬ ಜನ ಇದ್ದಾರೆ ಅದಕ್ಕೂ ಪ್ರಾಣ ಭಯ ಇರುತ್ತೆ. ಹಾಗಾಗಿ ರಕ್ಷಣೆ ಜೊತೆಗೆ ಆಹಾರ. ಇಲ್ಲೇನಾಗುತ್ತೆ ಅಂತಂದರೆ, ಆಹಾರ ಸಂಪಾದನೆ ಮಾಡಬೇಕಾದ್ರೆ ಒಂಟಿಯಾಗಿದ್ದವನಿಗೆ ಕಷ್ಟ ಇತ್ತು. ಏನಾದರೂ ಒಂದು ಗ್ಯಾದರ್ ಮಾಡಬೇಕು, ಕಲೆಕ್ಟ್ ಮಾಡಬೇಕು ಕಾಡಿನಲ್ಲಿ, ಅಥವಾ ಒಂದು ಪ್ರಾಣಿನ ಬೇಟೆ ಮಾಡಿದಾಗ ಒಂದು ದೊಡ್ಡ ಪ್ರಾಣಿಯನ್ನು ಒಂಟಿಯಾಗಿ ಬೇಟೆ ಮಾಡೋಕ್ಕಾಗಲ್ಲ, ಅಥವಾ ಮಾಡಿದರೂ ಸಹ ಆಹಾರ ಅವನು ಇಟ್ಕೊಳ್ಳೋಕ್ಕಾಗಲ್ಲ, ಅವನು ಅವಾಗ ಬಳಸಬೇಕು. ಆದರೆ ಗುಂಪಿನಲ್ಲಿದ್ದಾಗ ಏನಾಗುತ್ತೆ ಅಂದರೆ, ರಕ್ಷಣೆಯೂ ಸಿಕ್ಕುತ್ತೆ, ಆಹಾರವನ್ನು ಸರಿಯಾದ ಕ್ರಮದಲ್ಲಿ ಎಲ್ಲರೂ ಸಂಗ್ರಹಣೆ ಮಾಡಿ ಅದನ್ನು ಎಲ್ಲರೂ ಹಂಚ್ಕೊಳ್ಬಹುದು. ಇದರ ಜೊತೆಯಲ್ಲಿ ಅವನು ಏನೇ ಮುಂದಿನ ಹಂತದಲ್ಲಿ ಏನೇನು ಅವನು ವ್ಯವಸಾಯವನ್ನು ಕಲಿತ, ಪಶು ಸಂಗೋಪನೆ ಅವೆಲ್ಲ ಮಾಡಿದ್ನಲ್ಲ, ಎಲ್ಲದಕ್ಕೂ ಜನ ಬೇಕಿತ್ತು. ಹಾಗಾಗಿ ಈ ಎಲ್ಲ ಕಾರಣದಿಂದಾಗಿ ಅವನ ಅಭಿವೃದ್ಧಿಗೋಸ್ಕರ ಅವನೇನು ಮಾಡ್ದ, ಒಂಟಿಯಾಗಿ ಇರದೆ ಒಂದು ಗುಂಪಲ್ಲಿ ವಾಸಿಸೋಕ್ಕೆ ಆರಂಭ ಮಾಡ್ದ. ಕಲಿಕೆನೂ ಸಹ ಜಾಸ್ತಿ ಆಗ್ತಾ ಬಂತು, ಹೊಸದನ್ನು ಕಲಿಯೋದಕ್ಕೆ ಆರಂಭ ಮಾಡ್ದ. ಜೊತೆಗೆ ಗುಂಪಲ್ಲಿದ್ದಾಗ ಸಂತಾನದ ಅಭಿವೃದ್ಧಿನೂ ಸಹ ಚೆನ್ನಾಗಿ ಆಗ್ತಾಯಿತ್ತು. ಹಾಗಾಗಿ ಮೊದಲನೇದಾಗಿ ಈ ಎಲ್ಲ ಕಾರಣಗಳಿಂದಾಗಿ ಮನುಷ್ಯನ ಮೆದುಳಿನಲ್ಲೂ ಸಹ
ಬೇಕಾದಷ್ಟು ಬದಲಾವಣೆಗಳು ಆಗ್ತಾ ಬಂತು. ಇಲ್ಲಿ ವಿಜ್ಞಾನಿಗಳು ಒಂದನ್ನು ನೋಡಿದ್ದಾರೆ, ನಮ್ಮ ಕೋಆಪ್ರೇಷನ್ನು, ನಾವು ಯಾವ ರೀತಿ ಒಂದು ಸಂಘದಲ್ಲಿ ಇರ್ತೀವಿ ಅದಕ್ಕೆ ತಕ್ಕಂತೆ ಮೆದುಳಿನ ಗಾತ್ರದಲ್ಲಿ ಅದು ಹಿಗ್ಗುತ್ತಾ ಬಂದಿದೆ. ಮಾನವನ ವಿಕಾಸದಲ್ಲಿ ಮೆದುಳಿನ ಗಾತ್ರ, ಕ್ರೇನಿಯಲ್ ಕೆಪಾಸಿಟಿ ಏನಿದೆ ಅದು ಗುಂಪಿನಲ್ಲಿದ್ದಾಗ ಹಿಗ್ಗಿದೆ. ಅದಕ್ಕೆ ಮೊದಲು ಅದು ತುಂಬ ಸಣ್ಣದಾಗಿತ್ತು, ಅವನು ಒಂಟಿಯಾಗಿದ್ದಾಗ ತುಂಬ ಸಣ್ಣದಿತ್ತು, ಗುಂಪಿನಲ್ಲಿದ್ದಾಗ ಅದು ದೊಡ್ಡದು. ಅದನ್ನು ಸೋಷಿಯಲ್ ಥಿಯರಿ ಅಂತ ಕರಿತೀವಿ. ಹಾಗಾಗಿ ಈ ಒಂದು ಹಿಗ್ಗುವಿಕೆಗೆ ಅವನು ಒಂದು ಸಂಘದಲ್ಲಿ ಅಥವಾ ಒಂದು ಗುಂಪಿನಲ್ಲಿರುವುದೇ ಕಾರಣ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಇದರ ಜೊತೆಯಲ್ಲಿ ಮಿರರ್ ನ್ಯೂರಾನ್ ಅಂತ ನಮ್ಮ ಮೆದುಳಿನಲ್ಲಿ ಕೆಲವೊಂದು ನ್ಯೂರಾನ್ಗಳಿದೆ, ಅದು ಚೆನ್ನಾಗಿ ಬೆಳವಣಿಗೆ ಆಯಿತು. ಮತ್ತು ಸೋಷಿಯಲ್ ಒಂದು ಆರ್ಗನೈಸೇಷನ್ನು, ಅದೊಂದು ನ್ಯೂರಾನ್ಸ್ಗಳಿದೆ. ಆ ಸೋಷಿಯಲ್ ಬಿಹೇವಿಯರನ್ನು, ಅಂದರೆ ಸಂಘದಲ್ಲಿ ನಾವು ಹೇಗೆ ಕಮ್ಯುನಿಕೇಟ್ ಮಾಡಬೇಕು, ಯಾವ ರೀತಿ ಬಿಹೇವ್ ಮಾಡಬೇಕು ಅನ್ನೋದಕ್ಕೇ ಕೆಲವೊಂದು ನರಕೋಶಗಳಿದೆ. ಆ ನರಕೋಶಗಳ ಚೆನ್ನಾಗಿ ಬಿಡುಗಡೆ ಆಯಿತು. ಆಕ್ಸಿಟಾಸಿನ್ ಪಾತ್ವೆ, ಒಂದು ಲವ್ ಹಾರ್ಮೋನನ್ನು ಆಕ್ಸಿಟಾಸಿನ್ನ ಲವ್ ಹಾರ್ಮೋನ್ ಅಂತೀವಿ, ಕೇರ್ ಗಿವಿಂಗ್ ಹಾರ್ಮೋನು ಅಂತೆಲ್ಲ ಅಂತೀವಲ್ಲ ನಾವು. ಟ್ರಸ್ಟ್ ಅಥವಾ ನಂಬಿಕೆಯನ್ನು ಉಂಟು ಮಾಡುವ ಈ ಹಾರ್ಮೋನಿನ ಪಾತ್ವೆ ತುಂಬ ಚೆನ್ನಾಗಿ ಡೆವಲಪ್ ಆಗ್ತಾ ಬಂತು ಮೆದುಳಿನಲ್ಲಿ. ಹಾಗಾಗಿ ಮಾನವನಿಗೆ ಗುಂಪಿನಲ್ಲಿದ್ದಾಗಲೇ ಹೆಚ್ಚಿನ ಒಂದು ಅನುಕೂಲಗಳು ಆಗ್ತಾ ಬಂದವು. ಇನ್ನು ಬಹಳ ಪ್ರಮುಖವಾದ ಅಂಶ, ಮನುಷ್ಯ ಏನಕ್ಕೆ ಸಂಘಜೀವಿಯಾಗಿದ್ದ, ಏನಕ್ಕಾದ, ಒಂಟಿಯಾಗಿದ್ದವನು ಸಂಘಜೀವಿಯಾದ ಅಂತ ನಾವು ನೋಡೋದಾದರೆ, ನಾವು ಕೆಲವೊಂದು ನಮ್ಮ ದೇಹದ ಕೆಲವೊಂದು ಅಂಗಾಂಗಗಳು ಏನಾಗುತ್ತೆ ಅಂದರೆ, ನಾವು ಮಲಗಿದಾಗ ಅವುಗಳ ಶಕ್ತಿಯನ್ನು ತೆಗೆದುಕೊಳ್ಳುವ ಒಂದು ಏನಿದೆ ಅದು ತುಂಬ ಕಮ್ಮಿ ಇರುತ್ತೆ. ಉದಾಹರಣೆಗೆ ಹೃದಯವನ್ನು ಬಿಟ್ಟು ಬೇರೆ ಬೇರೆ ಅಂಗಾಂಗಗಳು, ನಮ್ಮ ಕರುಳು ಅನ್ಬೋದು, ರಾತ್ರಿ ಮಲಗಿದಾಗ ಏನಾಗುತ್ತೆ, ಅದಕ್ಕೆ ರೆಸ್ಟ್ ಕೊಟ್ಟಿರ್ತೀವಿ, ಅಲ್ಲಿ ಆಕ್ಸಿಜನ್ ಸಪ್ಲೈ ಇದೆಲ್ಲ ಕಮ್ಮಿ ಆಗ್ತಾ ಇರುತ್ತೆ. ಅಂದರೆ ಸ್ವಲ್ಪ ರೆಸ್ಟಲ್ಲಿರುತ್ತೆ, ನಮ್ಮ ಜೀರ್ಣಾಂಗ ಆಗ್ಬೋದು, ವಿಸರ್ಜನಾಂಗ ಆಗ್ಬೋದು, ರೆಸ್ಟಲ್ಲಿರುತ್ತೆ. ಆದರೆ ನಾವು ಮಲಗಿದಾಗಲೂ ಚುರುಕಾಗಿ ಕೆಲಸ ಮಾಡುವುದು ನಮ್ಮ ಮೆದುಳಿನಲ್ಲಿ ಬೇಕಾದಷ್ಟು ಒಂದು ಕ್ರಿಯೆಗಳು ನಡೀತಾ ಇರುತ್ತೆ, ನಾವು ಮಲಗಿದಾಗಲೇ ಹೆಚ್ಚು ನಡೆಯುವಂಥದ್ದು. ಹಾಗಾಗಿ ಮೆದುಳಿಗೆ ರೆಸ್ಟಲ್ಲಿದ್ದಾಗಲೂ 20-25% ಎಕ್ಸ್ಟ್ರಾ ಎನರ್ಜಿ ಬೇಕಾಗ್ತಾ ಇತ್ತು. ಈ ಎಕ್ಸ್ಟ್ರಾ ಎನರ್ಜಿ ಯಾವ ಸಂದರ್ಭದಲ್ಲಿ ಕೊಡ್ತೀವಿ ಅಂತಂದರೆ, ಮನುಷ್ಯ ಯಾವಾಗ ಸಂಘದಲ್ಲಿದ್ದಾಗ, ಗುಂಪಿನಲ್ಲಿದ್ದಾಗ ಅವನು ಇನ್ನೊಬ್ಬನನ್ನು ರಕ್ಷಣೆ ಯಾವಾಗ ಮಾಡ್ತಾ ಇರ್ತಾನೆ, ಅಂತಹ ಸಂದರ್ಭದಲ್ಲಿ ಆ ಮೆದುಳಿಗೆ ಒಂದು ಎಕ್ಸ್ಟ್ರಾ ಎನರ್ಜಿ 20-25% ಎನರ್ಜಿ ಏನಿದೆ ಡಿಸ್ಟ್ರಿಬ್ಯೂಷನ್ನು, ಅದು ಅಲ್ಲಿಗೆ ಕೊಡೋಕ್ಕೆ ಅವನು ಆರಂಭ ಮಾಡ್ದ. ಏಕೆಂತಂದರೆ ಅವನು ಒಂಟಿಯಾಗಿದ್ದರೆ ಸದಾಕಾಲ ಜಾಗೃತನಾಗಿರಬೇಕಾಗಿತ್ತು. ಸದಾಕಾಲ ಜಾಗೃತನಾದಂಥ ಸಂದರ್ಭದಲ್ಲಿ ಏನಾಗುತ್ತೆ, ಅವನ ದೇಹದ ಬೇರೆ ಬೇರೆ ಅಂಗಾಂಗಗಳು ಶಕ್ತಿಯನ್ನು ವ್ಯಯ ಮಾಡುತ್ತೆ. ಇಲ್ಲಿ ನಿದ್ರಿಸಿದಾಗ ಏನಾಗುತ್ತೆ ಅಂದರೆ, ಎಲ್ಲರೂ ನಿದ್ರೆ ಮಾಡ್ತಿರ್ತಾರೆ, ಒಬ್ಬ ಎಚ್ಚರವಾಗಿ ಕಾವಲು ಕಾಯ್ತಾ ಇರ್ತಾನೆ. ನಂತರ ಇದು ಒಂದು ರೊಟೇಷನ್ ಥರ ಅವನು ನಿದ್ದೆ ಮಾಡ್ತಿರ್ತಾನೆ. ಅಂದರೆ ಪ್ರತಿದಿನ ಇದು ಒಂದು ಈ ಸಂಘಟನೆ ಅಥವಾ ಈ ಸಂಘದಲ್ಲಿ ಏನು ಅಂತಂದರೆ, ಇದು ಒಂದು ಅಭ್ಯಾಸವನ್ನು ಅವರು ಮಾಡಿಕೊಂಡ್ರು ರಕ್ಷಣೆಗಾಗಿ. ಮಿಕ್ಕ ಎಲ್ಲರೂ ನಿದ್ರಿಸುವುದು, ಒಬ್ಬರು ಎಚ್ಚರವಾಗಿದ್ದು ಅವ್ರನ್ನ ಕಾಯೋದು. ಅಂದರೆ ಪ್ರಾಣಿಗಳಿಂದ ರಕ್ಷಣೆ ಪಡೆಯಲು ಗುಹೆಗಳಲ್ಲಿ ವಾಸ ಮಾಡ್ತಾಯಿದ್ರು, ಕಾಡಿನಲ್ಲಿ ವಾಸ ಮಾಡ್ತಾಯಿದ್ರು. ಕಾಡು ಪ್ರಾಣಿಗಳ, ಕ್ರೂರ ಜಂತುಗಳ ಭಯ ಅವರಿಗೆ ಇರ್ತಾಯಿತ್ತು. ಹಾಗಾಗಿ ಎಲ್ಲಿ ಈ ಥರದ ಒಂದು ಕ್ರಿಯೆನ ನಾವು ನೋಡ್ತೀವಿ ಅಂದರೆ ಕೋಆಪ್ರೇಷನ್ನು, ಅಲ್ಲಿ ನಮ್ಮ ಮೆದುಳು ದೊಡ್ಡದಾಗ್ತಾ ಬಂತು. ಇದರ ಜೊತೆಯಲ್ಲಿ ಒಂದು ಗುಂಪಿನಲ್ಲಿದ್ದಾಗ ಅವನಿಗೆ ಬೇಕಾದಷ್ಟು ಬೇರೆ ಬೇರೆ ಥರದ ಅನುಕೂಲಗಳು ಆರಂಭ ಆಯಿತು. ಮೆದುಳಿನಲ್ಲಿ ಮುಖ್ಯವಾಗಿ ಕೆಲವೊಂದು ನ್ಯೂರೋ ಟ್ರಾನ್ಸ್ಮಿಟರ್, ಅದರ ಬಗ್ಗೆ ಬೇಕಾದಷ್ಟು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಡೋಪಮೈನು, ಆಕ್ಸಿಟಾಸಿನ್, ಸೆರೋಟೋನಿನ್, ಎಂಡಾರ್ಫಿನ್ ಅಂತ ಕೆಲವೊಂದು ಹಾರ್ಮೋನುಗಳು. ಈಗ ಗುಂಪಿನಲ್ಲಿದ್ದಾಗ ಮನುಷ್ಯನಲ್ಲಿ ಈ ಆಕ್ಸಿಟಾಸಿನ್, ಲವ್ ಹಾರ್ಮೋನುಗಳು ಹೆಚ್ಚಾಗಿ ಬಿಡುಗಡೆಯಾಗುತ್ತೆ. ಕಾರಣ ಒಂದು ಪ್ರೀತಿ ಇರುತ್ತೆ, ಒಂದು ನಂಬಿಕೆ ಇರುತ್ತೆ, ಒಂದು ಆರೈಕೆ ಇರುತ್ತೆ. ಹಾಗಾಗಿ ಈ ಆಕ್ಸಿಟಾಸಿನ್ ಒಂಟಿಯಾಗಿದ್ದಾಗ ಇದರ ಪ್ರಮಾಣ ಕಡಿಮೆ ಇರುತ್ತೆ, ಗುಂಪಿನಲ್ಲಿದ್ದಾಗ ಇದು ಜಾಸ್ತಿ ಬಿಡುಗಡೆಯಾಗುತ್ತೆ. ಹಾಗಾಗಿ ಈ ಆಕ್ಸಿಟಾಸಿನ್ ಬಿಡುಗಡೆಯಾಗುವ ಏನು ಪಾತ್ವೆಗಳಿದೆ ಅದು ತುಂಬ ಚೆನ್ನಾಗಿ ಡೆವಲಪ್ ಆಗ್ತಾ ಬಂತು. ಜೊತೆಗೆ ಡೋಪಮೈನ್ ಅನ್ನುವುದು ರಿವಾರ್ಡಿಂಗ್ ಕೊಡುವಂಥದ್ದು. ನಾವು ಏನೋ ಒಂದು ಕೆಲಸ ಮಾಡಿದಾಗ, ಅಪ್ರಿಸಿಯೇಟ್ ಮಾಡಿದಾಗ ನಮಗೆ ಡೋಪಮೈನ್ ಬಿಡುಗಡೆಯಾಗುತ್ತೆ. ಗುಂಪಿನಲ್ಲಿದ್ದಾಗ ಯಾರೋ ಒಬ್ಬ ಆ ಗುಂಪನ್ನು ಕಾಯ್ದಿರ್ತಾನೆ, ಆಗ ಅವನಿಗೆ ಒಂದು ಅಪ್ರಿಸಿಯೇಷನ್ ಕೊಡ್ತಾರಲ್ಲ, ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿದ್ಯಾ ಅಂತ, ಆಗ ಡೋಪಮೈನ್ ಬಿಡುಗಡೆಯಾಗುತ್ತೆ. ಆ ರೀತಿ ಈ ಡೋಪಮೈನ್ ರಿವಾರ್ಡಿಂಗ್, ಮತ್ತು ಬೇಟೆಯಾಡಿದಾಗ ಚೆನ್ನಾಗಿ ಅವನು ಬೇಟೆಯಾಡಿದಾಗ ಒಂದು ರಿವಾರ್ಡಿಂಗ್. ಸೊ ಪ್ರತಿ ಸಂದರ್ಭದಲ್ಲಿ ಈ ಡೋಪಮೈನ್ ಪಾತ್ವೆ ಚೆನ್ನಾಗಿ ಡೆವಲಪ್ ಆಗ್ತಾ ಬಂತು. ಅದು ಗುಂಪಿನಲ್ಲಿದ್ದಾಗ ಮಾತ್ರ. ಒಂಟಿಯಾಗಿದ್ದಾಗ ಅವನಿಗೆ ರಿವಾರ್ಡ್ ಕೊಡುವಂಥವ್ರು ಯಾರೂ ಇರೋದಿಲ್ಲ, ಸಂದರ್ಭಗಳು ಇರೋಲ್ಲ. ಹಾಗಾಗಿ ಒಂಟಿಯಾಗಿದ್ದಾಗ ಈ ಎಲ್ಲ ಪಾತ್ವೆಗಳು ನಾನು ಏನೇನು ಹೇಳ್ತಿದ್ದೀನಿ ಅದು ಯಾವುದೂ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಇನ್ನು ಎಂಡಾರ್ಫಿನ್,
ಬೇಟೆಯಾಡಿ ಅವರು ಏನೋ ಒಂದು ತೆಗೆದುಕೊಂಡು ಬಂದಾಗ ಅವರಿಗೆ ಖುಷಿ ಆಗ್ತಾಯಿತ್ತು. ಆವಾಗ ಎಂಡಾರ್ಫಿನ್ ಬಿಡುಗಡೆ ಆಗ್ತಿತ್ತು, ಅದು ಪೇಯ್ನ್ ಕಿಲ್ಲರ್ ಥರ ಹಾರ್ಮೋನು. ಇದರ ಜೊತೆಗೆ ಹಾಡು ಹೇಳ್ತಾಯಿದ್ರು. ಅವರು ಕಾಡಿನಲ್ಲಿದ್ದಾಗ್ಲೂ ಅವರು ನೃತ್ಯ ಮಾಡ್ತಾಯಿದ್ರು, ಒಟ್ಟಿಗೆ ಎಲ್ಲ ಸೇರಿಕೊಂಡು ಊಟ ಮಾಡ್ತಾಯಿದ್ರು. ಈ ಥರ ಅಂದರೆ ಅವರು ಜೀವನವನ್ನು ಅನುಭವಿಸ್ತಾಯಿದ್ರು. ಆವಾಗ ಎಂಡಾರ್ಫಿನ್ಗಳು ಜಾಸ್ತಿಯಾಗಿ ಬಿಡುಗಡೆಯಾಗೋಕ್ಕೆ ಆರಂಭ ಆಯಿತು. ಇದು ನಂತರದ ಹಂತದಲ್ಲಿ ನಾವು ಈಗೇನು ನೋಡ್ತಾ ಇದ್ದೀವಿ, ಕುಟುಂಬ ಆಗಿರ್ಬೋದು, ಸಮಾಜ ಆಗಿರ್ಬೋದು, ಊರು ಅಥವಾ ಹಳ್ಳಿ ಆಗಿರ್ಬೋದು, ನಗರ ಆಗಿರ್ಬೋದು, ನಂತರ ರಾಜ್ಯ, ದೇಶ, ಈ ಥರ ಇದೆಲ್ಲದೂ ಅಭಿವೃದ್ಧಿಯ ಕಡೆಗೆ ನಡಿಬೇಕು ಅಂತಂದರೆ ಈ ಒಂದು ಸಂಘಟನೆ ಅಥವಾ ಸಂಘಜೀವಿಯಾಗಿ ಅವನು ಇದ್ದಿದ್ದಕ್ಕೆ ಮಾತ್ರ ರಾಜ್ಯಗಳ ನಿರ್ಮಾಣಗಳಾಯಿತು. ಕಾರಣ ಏನಂದರೆ ಜನ ಒಟ್ಟೊಟ್ಟಾಗಿ ಬದುಕಲು ಆರಂಭಿಸಿದ್ರು. ಇದರ ಜೊತೆಯಲ್ಲಿ ಮಿರರ್ ನ್ಯೂರಾನ್ಸ್ ಅಂತ ಇದೆ ನಮ್ಮ ಮೆದುಳಿನಲ್ಲಿ. ಅಂದರೆ ನೋಡಿ ಅದನ್ನು ಮಿರರ್ ನ್ಯೂರಾನ್ಸ್ ಕೆಲಸ ಏನು ಅಂದರೆ ಬೇರೆ ಯಾರೋ ಏನೋ ಮಾಡ್ತಾಯಿದ್ರೆ ನೋಡಿ ಕಲಿಯುವಂಥದ್ದು. ಅದರಲ್ಲಿ ಮುಖ್ಯವಾಗಿ ಲ್ಯಾಂಗ್ವೇಜ್, ಭಾಷೆಗಳು, ಎಷ್ಟು ಭಾಷೆಗಳಿದೆ ನಮ್ಮ ಒಂದು ಇಡೀ ಗ್ಲೋಬಲ್, ಇಡೀ ಒಂದು ಪ್ರಪಂಚದಲ್ಲಿ ನೋಡಿದ್ರೆ ಎಷ್ಟು ಭಾಷೆಗಳು, ಅದಕ್ಕೆ ಎಷ್ಟು ಲಿಪಿಗಳಿದೆ, ಆ ಭಾಷೆಗಳಲ್ಲಿ ಎಷ್ಟೊಂದು ಥರದ ಸಾಧನೆಗಳನ್ನು ಮಾಡಿದ್ದಾರೆ. ಹಾಗಾಗಿ ಈ ಎಲ್ಲ ಭಾಷೆಗಳು ಮತ್ತು ಕಲಿಕೆ, ಸ್ಕಿಲ್ಸ್ಗಳು, ಕೆಲವೊಂದು ಕೌಶಲ್ಯಗಳು ಅಂತ ಕರಿತೀವಿ. ಜಗತ್ತನ್ನು ನೋಡಿದಾಗ ಆಶ್ಚರ್ಯ ಆಗುತ್ತೆ. ಪ್ರತಿಯೊಂದು ಖಂಡದಲ್ಲೂ, ಪ್ರತಿಯೊಂದು ದೇಶದಲ್ಲೂ ಅವರದೇ ಆದ ಭಾಷೆಗಳಿದೆ, ಅವರದೇ ಆದ ಕೌಶಲ್ಯಗಳಿದೆ, ಸಂಸ್ಕೃತಿ ಇದೆ. ಇದೆಲ್ಲ ಹೇಗೆ ಬಂತು ಅಂತ ನಾವು ನೋಡೋದಾದರೆ ಇದಕ್ಕೆ ಕಾರಣ ಮಿರರ್ ನ್ಯೂರಾನ್ಸ್ ಅಂತ ನಾವು ಅಂತೀವಿ. ಮತ್ತು ಫಾಕ್ಸ್ ಜೀನ್ ಆ್ಯಕ್ಟಿವೇಶನು, ಮಿರರ್ ನ್ಯೂರಾನ್ಗಳು ನೋಡಿ ನೋಡಿ ಕಲಿಯುತ್ತಾ, ಅಂದರೆ ಈಗ ಹಿರಿಯರು ಮಾಡಿದ್ದನ್ನು ನೋಡ್ತಾ ಪುಟ್ಟ ಮಕ್ಕಳು ಕಲಿತಾ ಬಂದರು. ಅವರು ದೊಡ್ಡವರಾದಾಗ ಅವರು ಮಾಡಿದ್ದನ್ನು ಅವರ ನೆಕ್ಸ್ಟ್ ಜನ್ರೇಷನ್, ಅಂದರೆ ಇದು ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಈ ಕಲಿಕೆ ಕೌಶಲ್ಯಗಳಾಗ್ಬೋದು, ಭಾಷೆಗಳಾಗ್ಬೋದು, ಬೇರೆ ಬೇರೆ ಥರದ ಹೊಸದಾಗಿ ಏನು ಕಲಿತಾ ಬಂದರು, ಆವಿಷ್ಕಾರಗಳು, ಇದೆಲ್ಲ ಇದು ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಬಂತು. ಕಾರಣ ಏನಂತಂದರೆ ಮನುಷ್ಯ ಸಂಘಜೀವಿಯಾಗಿದ್ದ. ಹಾಗಾಗಿ ಇದನ್ನೆಲ್ಲ ನಾವು ಮನುಷ್ಯನಲ್ಲಿ ಅವನು ಗುಂಪಿನಲ್ಲಿದ್ದಾಗ ನೋಡಲು ಸಾಧ್ಯ. ಇದಕ್ಕಿಂತ ಬಹಳ ಮುಖ್ಯವಾದದ್ದು ಮನುಷ್ಯ ಸಂಘಜೀವಿ ಆಗಿರಲೇಬೇಕು ಅನ್ನೋದಕ್ಕೆ, ಮನುಷ್ಯ ಒಟ್ಟಿಗೆ ಸಂಘಜೀವಿಯಾಗಿ ಒಟ್ಟಿಗೆ ಇದ್ದಾಗ ಅವನಲ್ಲಿ ರೋಗ ಪ್ರತಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ. ಹರ್ಡ್ ಇಮ್ಯುನಿಟಿ ಅಂತಲೂ ನೀವು ಕೇಳಿದ್ದೀರ. ಇಡೀ ಒಂದು ಸಮೂಹದಲ್ಲಿ ಒಂದು ರೋಗ ಪ್ರತಿರೋಧಕ ಶಕ್ತಿ ಯಾವಾಗ ಜಾಗೃತ ಆಗುತ್ತೆ ಅದನ್ನು ಹರ್ಡ್ ಇಮ್ಯುನಿಟಿ ಅಂತ ಕರಿತೀವಿ. ಇಲ್ಲಿ ಮನುಷ್ಯ ಸಂಘಜೀವಿಯಾಗಿದ್ದಾಗ ಅವನ ರೋಗ ಪ್ರತಿರೋಧಕ ಶಕ್ತಿ ಜಾಸ್ತಿ ಇದೆ. ಅದನ್ನು ನೋಡಿದ್ದಾರೆ ಬೇಕಾದಷ್ಟು. ಅವನ ಯಾವ್ಯಾವುದು ರೋಗ ಪ್ರತಿರೋಧಕ ಶಕ್ತಿಯನ್ನು ಸೂಚಿಸುವ ಮಾಲಿಕ್ಯೂಲ್ಸ್, ರಾಸಾಯನಿಕಗಳು ದೇಹದಲ್ಲಿ ಇದೆ ಅನ್ನೋದನ್ನು ನೋಡಿಕೊಂಡು ಅದನ್ನು ಗುರುತಿಸಿದ್ದಾರೆ. ಯಾವ ಮನುಷ್ಯ ಒಂಟಿಯಾಗಿರ್ತಾನೆ ಅವನ ರೋಗ ಪ್ರತಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಯಾವ ಮನುಷ್ಯ ಗುಂಪಿನಲ್ಲಿರ್ತಾನೆ, ಗುಂಪು ಅಂದರೆ ಇವಾಗ ನಾವು ಕುಟುಂಬ ಅಂತ ಅನ್ಬೋದು, ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಎಲ್ಲ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಆ ಗುಂಪಿನಲ್ಲಿರುವ ಎಲ್ಲ ಸದಸ್ಯರಿಗೆ ರೋಗ ಪ್ರತಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ. ಒಂದು ಮೇಜರ್ ಹಿಸ್ಟೋ ಕಂಪ್ಯಾಟಬಿಲಿಟಿ ಮಾಲಿಕ್ಯೂಲ್ಸ್ ಅಂತ ನಮ್ಮ ರೋಗ ಪ್ರತಿರೋಧಕ ಶಕ್ತಿಯನ್ನು ನೀಡುವಂತಹದ್ದು ದೇಹದ ಒಳಗಡೆ ಆ ಒಂದು ಮಾಲಿಕ್ಯೂಲ್ಸ್ ಇದೆ. ಅದು ಗುಂಪಿನಲ್ಲಿರುವ ವ್ಯಕ್ತಿಯಲ್ಲಿ ಜಾಸ್ತಿ ಇರುತ್ತೆ, ಆ್ಯಕ್ಟಿವೇಟ್ ಆಗಿರುತ್ತೆ. ಒಂಟಿಯಾಗಿರುವ ವ್ಯಕ್ತಿಯಲ್ಲಿ ಅದರ ಒಂದು ಪ್ರಮಾಣ ಕಡಿಮೆ ಇರುತ್ತೆ ಮತ್ತು ಅದರ ಕೆಲಸನೂ ಸಹ ಅಷ್ಟು ಚೆನ್ನಾಗಿ ಅದು ಪರ್ಫಾರ್ಮ್ ಮಾಡೋದಿಲ್ಲ. ಇದನ್ನು ಬಹಳಷ್ಟು ಸಂಶೋಧನೆಗಳು ದೃಢಪಡಿಸಿದೆ. ಹಾಗಾಗಿ ನಮ್ಮ ರೋಗ ಪ್ರತಿರೋಧಕ ಶಕ್ತಿಯಾಗಿರ್ಬೋದು, ನಮ್ಮ ದೇಹದ ಒಳ ಅಂಗಾಂಗಗಳು ಕೆಲವೊಂದು, ಅದರಲ್ಲಿ ಬೇಕಾದಷ್ಟು ಬೇರೆ ಬೇರೆ ಅಂಗಾಂಗಗಳ ಕಾರ್ಯ ಕ್ಷಮತೆ ಆಗಿರಬಹುದು. ಇದೇನಕ್ಕೆ ಅಂದರೆ ಮನುಷ್ಯ ಗುಂಪಿನಲ್ಲಿದ್ದಾಗ ಅವನಿಗೆ ಒಂದು ಸೇಫ್ ಅನ್ನೋ ಫೀಲಿಂಗ್ ಬರ್ತಾ ಇರುತ್ತೆ, ಸೆಕ್ಯೂರ್ಡ್ ಅನ್ನೋ ಫೀಲಿಂಗು, ಅನ್ಸರ್ಟನಿಟಿ ಇರೋದಿಲ್ಲ. ಅನ್ಸರ್ಟನಿಟಿ ಯಾವಾಗ ಮನುಷ್ಯನಿಗಿರುತ್ತೆ ಅಥವಾ ನಾನು ಒಂಟಿನ ಫೀಲಿಂಗು ಯಾವಾಗಿರುತ್ತೆ ಅಂಥ ಸಂದರ್ಭದಲ್ಲಿ ಅವನ ಕಾರ್ಟಿಸಾಲ್ ಒತ್ತಡದ ಹಾರ್ಮೋನು ಸದಾ ಜಾಗೃತಿಯಾಗಿರುತ್ತೆ. ಇದರಿಂದ ಮುಂದಿನ ದಿನದಲ್ಲಿ ಅವನಿಗೆ ದೇಹದ ಬೇರೆ ಬೇರೆ ಅಂಗಾಂಗಗಳ ಮೇಲೆ ಅದು ಅಪಾಯಕಾರಿ ಅಂತಲೇ ಹೇಳ್ಬಹುದು. ಅದರಿಂದಾಗಿ ನಾನಾ ರೀತಿಯ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ತೊಂದರೆಗಳು ಉಂಟಾಗೋದ್ರಿಂದ ಈ ಒಂದು ಕಾರ್ಟಿಸಾಲ್ ಪ್ರಮಾಣ ಗುಂಪಿನಲ್ಲಿದ್ದಾಗ ಕಡಿಮೆ ಇರುತ್ತೆ. ಹಾಗಾಗಿ ಮನುಷ್ಯ ಎಷ್ಟೇ ತಾಂತ್ರಿಕತೆಯಲ್ಲಿ ಮುಂದುವರೆದರೂ ಸಹ ಮನುಷ್ಯನನ್ನು ಒಂದು ರೋಬೋಟ್ ರೀಪ್ಲೇಸ್ ಮಾಡೋಕ್ಕೆ ಖಂಡಿತ ಸಾಧ್ಯ ಇಲ್ಲ. ಏಕೆಂದರೆ ಯಾವುದೇ ಒಬ್ಬ ವ್ಯಕ್ತಿ, ನನ್ನ ಎದುರಿಗಿರುವ ವ್ಯಕ್ತಿಗೆ ನಾನು ಯಾವ ರೀತಿ ಜಾಯ್ನ್ ಆಗ್ತೀನಿ, ನನ್ನ ಫ್ರೀಕ್ವೆನ್ಸಿ ಮ್ಯಾಚ್ ಆಗುತ್ತೆ ಅಂದರೆ ಅವನ ಮುಖವನ್ನು ನೋಡಿದಾಗ, ಆ ಮುಖದಲ್ಲಿರುವ ಭಾವನೆಗಳನ್ನು ನಾವು ನೋಡಿದಾಗ ಖಂಡಿತವಾಗ್ಲೂ ನಾವು ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಯ ಕನೆಕ್ಟ್ ಆಗ್ತೀವಲ್ಲ, ಅದು ಮುಖದ ಭಾವನೆಗಳು, ಮುಖ್ಯವಾಗಿ ಎಮೋಷನ್ಸ್.
ಆದರೆ ಈ ಎಮೋಷನ್ನ ಯಾವುದೇ ಒಂದು ಯಂತ್ರೋಪಕರಣ, ರೋಬೋಟ್ ಆಗಿರ್ಬೋದು, ಮತ್ಯಾವ ಯಂತ್ರೋಪಕರಣ ಆಗಿರ್ಬೋದು, ಖಂಡಿತ ಕೊಡೋಕ್ಕೆ ಸಾಧ್ಯ ಇಲ್ಲ. ಅದು ಒಂದು ಮೆಕ್ಯಾನಿಕಲ್ ಆಗಿರುತ್ತೆ. ಅದು ಭಾವನೆಗಳನ್ನು, ಏನು ನಡೀತಾ ಇದೆ, ಮತ್ತೊಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅನ್ನುವನ್ನು ತಿಳ್ಕೊಳ್ಳೋದು, ಅದಕ್ಕೆ ಪೂರಕವಾಗಿ ಪ್ರತಿಕ್ರಿಯೆ ನೀಡುವಂಥ ಶಕ್ತಿ ಯಾವ ಒಂದು ಯಂತ್ರೋಪಕರಣಕ್ಕೂ ಇಲ್ಲ, ಮುಂದೆ ಬರೋಕ್ಕೂ ಸಾಧ್ಯ ಇಲ್ಲ. ಅದು ಕೃತಕ ಬುದ್ಧಿಮತ್ತೆ ಇರಬಹುದು, ಅದರಿಂದ ಬೇಕಾದಷ್ಟು ನಾವು ಆವಿಷ್ಕಾರಗಳು, ಸಂಶೋಧನೆಗಳು ಎಲ್ಲ ನಡೀತಾ ಇದೆ, ಜೀವನ ಇನ್ನೂ ಸುಲಭ ಆಗ್ತಾ ಇದೆ. ಆದರೆ ಮನುಷ್ಯನನ್ನು ರೀಪ್ಲೇಸ್ ಮಾಡೋಕ್ಕೆ ಯಾವ ರೋಬೋಟ್ಗೂ ಸಾಧ್ಯ ಇಲ್ಲ. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಇನ್ನೊಬ್ಬ ಮನುಷ್ಯನಲ್ಲಿ ಏನೇ ನ್ಯೂನ್ಯತೆಗಳಿರ್ಬೋದು, ಕಾರಣ ಮನುಷ್ಯ ಅಂದಾಗ ಅವನಲ್ಲಿ ಬೇಕಾದಷ್ಟು ದೋಷಗಳಿರುತ್ತೆ, ನಮ್ಮಲ್ಲೂ ಇರುತ್ತೆ, ಬೇರೆಯವರಲ್ಲೂ ಇರುತ್ತೆ. ಆ ದೋಷಗಳನ್ನು ಎತ್ತಿ ಹಿಡಿದು ಅವರಿಂದ ದೂರ ಆಗೋ ಬದಲು ಅವನಲ್ಲಿರುವ ಒಳ್ಳೆಯದನ್ನು, ಅದನ್ನೇ ನಾವು ಹೇಳೋದು ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್. ಅಂದರೆ ಒಬ್ಬ ವ್ಯಕ್ತಿಯಲ್ಲಿ ತಪ್ಪುಗಳೂ ಇರುತ್ತೆ, ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಆದರೆ ನಾವು ತೆಗೆದುಕೊಳ್ಬೇಕಾಗಿರೋದು ಆ ಥರನಿರುವ ಕೆಲವು ಒಳ್ಳೆಯ ಗುಣಗಳನ್ನು ತೆಗೆದುಕೊಂಡು ನಾವು ವ್ಯಕ್ತಿಯಿಂದ ವ್ಯಕ್ತಿಯ ಜೊತೆ ನಾವು ಕನೆಕ್ಟ್ ಆದಾಗ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ಸಮಾಜದ ಆರೋಗ್ಯನೂ ಚೆನ್ನಾಗಿರುತ್ತೆ. ಹಾಗಾಗಿ ಮನುಷ್ಯ ಯಾವತ್ತಿಗೂ ಒಂಟಿಯಾಗಿ ಬದುಕೋಕ್ಕೆ ಸಾಧ್ಯನೇ ಇಲ್ಲ. ಕಾರಣ ವಿಕಾಸದ ಹಂತದಲ್ಲಿ ಒಂಟಿಯಾಗಿದ್ದವನು ಸಂಘಜೀವಿಯಾಗಿದ್ದಾನೆ. ಪುನಃ ಅವನು ಒಂಟಿಯಾಗ್ತೀನಿ ಅಂತಂದರೆ ಅದರಿಂದ ನಾನಾ ರೀತಿಯ ತೊಂದರೆಗಳನ್ನು ಅನುಭವಿಸೋದರಲ್ಲಿ ಯಾವುದೂ ಸಂಶಯವಿಲ್ಲ. ಮನುಷ್ಯ ಸಂಘಜೀವಿ, ಅವನು ಗುಂಪಿನಲ್ಲೇ ಬದುಕಬೇಕು. ಆಗಿದ್ದಾಗ ಮಾತ್ರ ಅದು ಎಲ್ಲ ರೀತಿಯಲ್ಲೂ ಆತನಿಗೆ ಅನುಕೂಲವನ್ನು ನೀಡುತ್ತೆ. ನಮಸ್ಕಾರ.